ಯಾರೇ ಹೇಳಿದ್ದು ಇಡ್ಲಿ ಪೇಷಂಟ್ಗೆ ಕೊಡೋ ಫುಡ್ ಅಂತ? ನೋಡ್ರಿ, ಇಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಕ್ಯೂ ನಿಂತ್ಕೊಂಡಿರೋದು ನಮ್ ಇಡ್ಲಿ ಡಾರ್ಲಿಂಗ್ಸ್ಗೆ ಫಾಲೋವರ್ಸ್ ಜಾಸ್ತಿನೇ ಬಿಡಿ. ನಾನ್ ನಿಮ್ಮ ಆಶಿಕ್ ಮಾತಾಡ್ತಾ ಇರೋದು. ಎಷ್ಟೋ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಗಳು ಫ್ರೆಂಡ್ಶಿಪ್ ಇಂದ ಸ್ಟಾರ್ಟ್ ಆಗುತ್ತೆ. ಫ್ರೆಂಡ್ಸ್ ಆಗಿದ್ದವರು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇಂದ ದೂರ ಆಗ್ತೀವಿ. ಆದ್ರೆ ಈ ಓನರ್ ಗಳು ಫ್ರೆಂಡ್ಶಿಪ್ ಗೂ ಸರಿ ಪಾರ್ಟ್ನರ್ಶಿಪ್ ಗೂ ಸರಿ ಅಂತ 22 ವರ್ಷದಿಂದ ಈ ಅಂಗಡಿ ನಡ್ಸ್ಕೊಂಡ್ ಬರ್ತಾ ಇದಾರೆ. ಗಿರೀಶ್ ಅವರು ಆಪರೇಷನ್ಸ್ ನೋಡ್ಕೊಂಡ್ರೆ ಮಂಜು ಅವರು ಒಳಗಡೆ ಕಿಚನ್ ನೋಡ್ಕೋತಾರೆ. ನೀವು ಮಂಜು ಅವ್ರ ಫ್ರೆಂಡ್ ಆಗಿದ್ರೆ ಶೇರ್ ಮಾಡಿ, ಗಿರೀಶ್ ಅವ್ರ ಫ್ರೆಂಡ್ ಆಗಿದ್ರೆ ಕಮೆಂಟ್ ಮಾಡಿ. ಇವ್ರ ಕಿಚನ್ ಒಳಗಡೆ ಹೋಗ್ಬಿಟ್ಟ ಅಂದ್ರೆ ಇಡ್ಲಿ ಸಮುದ್ರನೇ ನೋಡ್ಬೋದು. ಪುಳಿಯೋಗ್ರೆ ಅಂತೂ ಕೆಜಿ ಗಟ್ಲೆ ಮಾಡ್ತಾನೆ ಇರ್ತಾರೆ. ಓನರ್ಗೆ ಇಲ್ಲಿ ಏನ್ ಫೇಮಸ್ ಅಂತ ಕೇಳ್ದೆ. ಇಡ್ಲಿನೋ ಪುಳಿಯೋಗ್ರೆ ಅಂತ ಹೇಳ್ತಾರೆ ಅನ್ಕೊಂಡೆ, ಆದ್ರೆ ಚಟ್ನಿ ಅನ್ಬಿಡದ. ಇಡ್ಲಿಗೆ ಬೆಣ್ಣೆ ನೆಸೆಸಿಟಿನೇ ಇಲ್ಲ, ರೇಷ್ಮೆ ತರ ಇರುತ್ತೆ. ಜೊತೆಗೆ ಕಳ್ಳೆಕಾಯಿ ಚಟ್ನಿ, ಕಾಯಿ ಚಟ್ನಿ ಜೊತೆ ತಿಂತಾ ಇದ್ರೆ ಮಸ್ತ್ ಅನ್ಕೊಳ್ಳಿ. ನಿಮ್ ಹಲ್ಗಳಿಗೆ ಕೆಲ್ಸನೇ ಕೊಡಲ್ಲ, ಗುಳುಮ್ ಅಂತ ಹೋಗ್ತಾ ಇರುತ್ತೆ. 5 ವರ್ಷದ ಮುಂಚೆ ನಾವೇ ಇವ್ರ ಫಸ್ಟ್ ವಿಡಿಯೋ ಮಾಡಿದ್ದು. ಅವಾಗ ಇಡ್ಲಿ ಪುಳಿಯೋಗ್ರೆ ಪಲಾವ್ ಮಾತ್ರ ಇತ್ತು. ಈಗ ಮಸಾಲ್ ದೋಸೆ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಬಟರ್ ಮಸಾಲ್ ದೋಸೆ ತಗೊಂಡ್ವಿ. ದೋಸೆ ಉಯ್ದು ಕೆಂಪ್ ಖಾರ ಚಟ್ನಿ ಹಾಕಿ ಚೆನ್ನಾಗಿ ಬೆಣ್ಣೆ ಸವರಿ ಪಲ್ಯ ಇಟ್ಟು ರೋಸ್ಟ್ ಮಾಡಿ ಕೊಡ್ತಾರೆ. ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಮಸಾಲ್ ದೋಸೆ ಅನ್ಕೊಳ್ಳಿ. ಈ ಹೋಟೆಲ್ ಹೆಸರು ಸಾಯಿ ಗುರು ವೆಜ್ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಇದೆ. ನಿಮ್ಗೇನಾದ್ರೂ ಲೊಕೇಶನ್ ಬೇಕು ಅಂದ್ರೆ ಮಹಾಲಕ್ಷ್ಮಿ ಅಂತ ಕಮೆಂಟ್ ಮಾಡಿ. ಬೆಳಗ್ಗೆಯಿಂದ ಸಂಜೆ ತನಕ ಸಿಗುತ್ತೆ, ಯಾವಾಗ್ಲಾದ್ರೂ ಟ್ರೈ ಮಾಡಿ. ಆಮೇಲೆ ನೀವೇ ಹೇಳ್ತೀರಾ ಆಶಿಕ್ ಸೂಪರ್ ಆಗಿತ್ತು ಅಂತ.